ಅಂತ ಯಾರು ಬರಬಾರ್ದು, ಬರಕ್ಕೆ ಹೋಗಬೇಡಿ. ಹಲೋ, ನಮಸ್ತೆ. ಹೆಂಗಿದ್ದೀರಾ ಎಲ್ಲರೂ? ತುಂಬ ದಿನಗಳಾದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಆ್ಯಸ್ ಯೂಶಲ್ಲು ರೊಟೀನ್ ತಗೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಬಿಸಿ ನೀರು ಕಾಯಿಸ್ಕೊಳ್ತಾ ಇದ್ದೆ. ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡ್ತಾ ಇದ್ದಂಗೆ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಏನೆಲ್ಲ ಅಂತ. ಮನೇಲಿ ಹೆಣ್ಮಕ್ಳಿರೋ ಅಂಥವ್ರಿಗೆ ಗೊತ್ತಿರುತ್ತೆ. ಹೌದು, ಗ್ರೀಷ್ಮದು ಫಂಕ್ಷನ್ ಬಂತು ಮಧ್ಯದಲ್ಲಿ. ಅವಳಿಗೆ ಆ್ಯಕ್ಚುಲಿ ಇದನ್ನೆಲ್ಲ ವೀಡಿಯೋ ಮಾಡೋದು, ಫೋಟೋ ತೆಕ್ಕೊಳ್ಳೋದು ಇಷ್ಟ ಇದ್ದಿಲ್ಲ. ಬಟ್ ನನಗೆ ಒಂದು ಮೆಮೊರಿ ಅಂತ ಬೇಕು ಅಂತ ತಗೊಳ್ತಾ ಇದ್ದೀನಿ ನಾನು ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ಲು. ಸೊ ನಾನು ಇದನ್ನು ಅದಕ್ಕಂತಲೇ ತುಂಬ ದಿನಗಳಾದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕವಳಾಗಿರೋದ್ರಿಂದ ಸ್ವಲ್ಪ ಸಂಕೋಚ ಮತ್ತು ನಾಚಿಕೆ ಎರಡೂ ಇತ್ತು ಅವಳಿಗೆ. ಮನೇಲಿ ಇಲ್ಲೆಲ್ಲ ತುಂಬ ಮುತ್ತೈದೆಯರು ಅಂತ ಯಾರೂ ಸಿಗೋದಿಲ್ಲ ಅಕ್ಕಪಕ್ಕ. ನಾವು ಹೊಸ್ದಾಗಿ ಬೇರೆ ಶಿಫ್ಟ್ ಆಗಿರೋದು ಅಪಾರ್ಟ್ಮೆಂಟ್ಗೆ. ಸೊ ಅದರಿಂದಾಗಿ ಮನೆಯಲ್ಲಿ ಅಷ್ಟೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಅಣ್ಣ ಅಂತಂದರೆ 1-2 ವರ್ಷ ದೊಡ್ಡವನಷ್ಟೇ. ಬಟ್ ಆದ್ರೂ ಅಣ್ಣನೇ ಅಲ್ವಾ. ಒಂದು ಸೆಕೆಂಡ್ ಆದ್ರೂ ಸರಿ ಅವನ ಹತ್ರನೂ ಆಶೀರ್ವಾದ ತಗೊಳಮ್ಮ ಅಂತೇಳಿ ಕಾಲು ಮುಟ್ಟಿಸ್ತಾ ಇದ್ದೆ. ಬಟ್ ಅವರಿಬ್ರು ತುಂಬ ಸಂಕೋಚ ಪಡ್ತಾ ಇದ್ದ. ಸುಶಾಂತ್ ಆ ಥರ ಎಲ್ಲ ಬೇಡ ಅಂತ. ತಿನ್ಸ್ಲೇ ಇರೋದು ಗ್ರೀಶ. ಹಾಂ, ಹಂಗೆ ದಕ್ಷಿಣ ಸುಶಾಂತ್ಗಿಂತ ದಕ್ಷಿಣ ಮತ್ತು ಗ್ರೀಷ್ಮ ತುಂಬ ಕ್ಲೋಸು. ಸರಿ ಅವನ ಕೈಯಲ್ಲೂ ಅರ್ಶಿನ ಕುಂಕುಮ ಇಡ್ಸಿದೆ, ತಮ್ಮ ಅಲ್ವಾ ಅಂತ. ಕಾರ್ತಿಕ್ ಇದ್ದಿಲ್ಲ ಮತ್ತು ಸುನಿಲ್ ಮಾತ್ರ ಇದ್ದ ಅವತ್ತು. ಇವನು ತುಂಬ ಅಂದರೆ ತುಂಬ ರೇರಾಗಿ ಬರ್ತಾನೆ ವೀಡಿಯೋಸ್ಗೆ. ಕಾರ್ತಿಕ್ ಜೊತೆ ನೀವು ನೋಡಿರ್ತೀರಾ, ನಾವೆಲ್ಲರೂ ಟ್ರಿಪ್ಗೆ ಹೋದ್ರೆ ಎಲ್ಲ ಅವನ ಜೊತೆ ಜಾಸ್ತಿ ಹೋಗ್ತೀವಿ. ಇವನಿಗಿಂತ ಕಮ್ಮಿ. ಇವ್ನು ಎರಡನೇ ತಗೊಳ್ಳೋಣ ಅಂತ ಹೋಗಿ OTG ತೊಗೊಬಂದ್ವಿ. ಸರಿ ಅದನ್ನು ಇನಾಗ್ರೇಷನ್ ಮಾಡೋ ಅಂಥ ಟೈಮು ಬರಲೇ ಇಲ್ಲ. ಕೆಲಸದ ಮೇಲೆ ಕೆಲಸ ಮತ್ತು ಮಕ್ಕಳಿಗೆ ಇರೋದಕ್ಕಾಗೋದಿಲ್ವಲ್ಲ. ಸರಿ ಫ್ರೆಂಚ್ ಫ್ರೈಸ್ನ ಡಿಮಾರ್ಟ್ಗೆ ಹೋಗಿ ತೊಗೊಂಬಂದಾದ್ಮೇಲೆ ಆ್ಯಕ್ಚುಲಿ ಇದು ಫ್ರೋಝನ್ ಫ್ರೈಸು. ಸರಿ ಚೆಕ್ ಮಾಡೋಣ ಫಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸುಶಾಂತ್ ಟ್ರೈ ಮಾಡ್ತಿದ್ದ. ಕ್ರೆಡಿಟ್ ಎಲ್ಲ ಅವನಿಗೆ ಹೋಗುತ್ತೆ. ಈ ಥರದ್ದೆಲ್ಲನೂ ಸ್ವಲ್ಪ ಪ್ರಯೋಗ ಮಾಡೋದೆಲ್ಲ ಅವನೇ. ಸರಿ ಏನಾದರೂ ಡಿಶಸ್ ಪ್ರಿಪೇರ್ ಮಾಡೋದು ಆ ಥರದ್ದೆಲ್ಲನೂ ಚೆನ್ನಾಗೇ ಆಗಿತ್ತು. ಮತ್ತು ಅದನ್ನು ನೋಡ್ಕೊಂಡು ತಿನ್ನೋ ಅಷ್ಟು ಟೈಮ್ ಇದ್ದಿಲ್ಲ. ಚೆನ್ನಾಯ್ತಾ? ಆ್ಯಕ್ಚುಲಿ ಇದು 11 ಡೇಸೂ ಈ ಥರ ಕೂರಿಸ್ಬೇಕು. ನಾವು ಒಂದು 5 ಡೇಸ್ ಕೂರ್ಸೋಕ್ಕಾಯಿತು ಅಷ್ಟೇ. ಮತ್ತು 11 ಡೇಸ್ವರೆಗೂ ಅವಳಿಗೆ ಮನೇಲೇ ರೆಸ್ಟ್ ಮಾಡೋದಕ್ಕೆ ಅಂತ ಬಿಟ್ಟು 11th 12th ಡೇ ನಾವು ಪೂಜೆ ಮಾಡಿಸಿದ್ವಿ. 16 ಡೇಸ್ವರೆಗೂ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಆಮೇಲೆ 16 ಡೇಸ್ಗೆ ಜಸ್ಟ್ ಕೂರಿಸಿ ಅವಳಿಗೆ ಒಂದು ಆರತಿ ತೆಗೆದು ಮತ್ತು ಅದು ಏನು ಶಾಸ್ತ್ರ ಇರುತ್ತೆ ಅದು ಮಾಡ್ಕೊಂಡ್ವಿ ಅಷ್ಟೇ. ಜೊತೆಗೆ ಇಲ್ಲಿ ನಾವು ಸೀರೆ ತೊಗೊಳಕ್ಕೆ ಅಂತ ಹೋದ್ವಿ, ಲಂಗ ಹೊಲ್ಸೋಣ ಅಂತ ಅವಳಿಗೊಂದು ನಾನು ಫಸ್ಟ್ ತೋರಿಸಿದ್ನಲ್ವ ಆ ಸೀರೆ, ಅವಳಿಗೆ ಲಂಗ ಹೊಲ್ಸೋಕ್ಕೆ ಅಂತ. ಇದು ಸೆಕೆಂಡ್ ನನಗೆ ಅಂತೇಳ್ಬಿಟ್ಟು. ಬಟ್ ಫಂಕ್ಷನ್ ಅಷ್ಟೊತ್ತಿಗೆ ನಾವು ಹೊಲ್ಸ್ಕೊಳಕ್ಕಾಗಲೇ ಇಲ್ಲ. ಲಂಗ ಮಾತ್ರ ಹೊಲಿಸ್ದೆ ನಾನು. ನೆಕ್ಸ್ಟ್ ಮಾರ್ಕೆಟ್ಗೆ ಹೋದ್ವಿ ನಾವು. ಆ್ಯಕ್ಚುಲಿ ಚಿಕ್ಕಪೇಟೆಗೆ ಅಂತೇಳ್ಬಿಟ್ಟು ಬಳೆ ಮತ್ತು ಒಂದು ಸ್ವಲ್ಪ ಗಿಫ್ಟ್ ಐಟಮ್ಸು ಕೊಡೋರಿಗೆ ಅಂತೇಳ್ಬಿಟ್ಟು ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೂ ಆಗಲಿಲ್ಲ. ನಾನು ವೀಡಿಯೋಸ್ ತಗೊಳ್ಳೋಕ್ಕೂ ಆಗಲಿಲ್ಲ. ತುಂಬ ಹೆಕ್ಟಿಕ್ ಆಗಿತ್ತು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಸ್ಯಾಟರ್ಡೆ ಸಂಡೇಸು ಚಿಕ್ಕಪೇಟೆ ಹೆಂಗಿರುತ್ತೆ ಅನ್ನೋದನ್ನು ನೋಡಿ. ಬಟ್ ರಾಂಗ್ ಟೈಮ್ ಮತ್ತು ರಾಂಗ್ ಡೇ ಅಂತ ಹೇಳ್ಬೋದು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇಲ್ಲಿ ಕ್ಯೂ ಸಿಸ್ಟಮು நல்ல காய் தெச்சின் காய் வந்து ஜாஸ்தி வருது. நாங்கள் அந்த
ನಾವಿಲ್ಲಿ ಒಂದು ಫ್ಲವರ್ ಡೆಕೋರೇಷನ್ಗೆ ಮತ್ತು ಒಂದಷ್ಟು ಪೂಜೆಗೆ ಅದಕ್ಕೆಲ್ಲ ಫ್ಲವರ್ಸ್ ತಗೊಳ್ಳೋಣ ಅಂತ ಬಂದ್ವಿ. ನಾವು ಈ ಟೈಮ್ ರಾಂಗ್ ಅನಿಸುತ್ತೆ, ಫ್ಲವರ್ಸ್ ಯಾವುದು ಅಷ್ಟು ಚೆನ್ನಾಗಿರೋದು ಸಿಕ್ಕಿಲ್ಲ. ಲಾಸ್ಟಿಗೆ ಸೇವಂತಿ ತೊಗೊಂಬರಂಗಾಯಿತು. ನಡ್ಕೊಂಡು ಇವಾಗ ಮಹಾರಾಜ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ಮನೆಗೆ ಐಟಮ್ ತಗೊಳ್ಳೋದು ಅಂತೇಳಿ. ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ತುಂಬ ದಿನಗಳಿಂದ ವ್ಲಾಗ್ ಹಾಕಿಲ್ಲ. ಏನು ಅಂತಂದರೆ ಮನೇಲಿ ಫಂಕ್ಷನ್ನು, ಎಲ್ಲರೂ ಪರ್ಚೇಸು ಅದು ಇದು ಮಾಡೋದು ಇದೇ ಟೈಮ್ ಆಗೋಗ್ತಾ ಇತ್ತು. ಇವಾಗೂ ಪರ್ಚೇಸ್ಗಂತಲೇ ಬಂದಿದ್ದೀವಿ. ಇಲ್ಲಿ ಮಕ್ಕಳು ನೋಡೋಣ ಅಂಥೇಳಿ ಡಬಲ್ ರೋಡಲ್ಲಿ ಡೆಕೋರೇಷನ್ಗೆ ಒಂದಷ್ಟು ಐಟಮ್ಸ್ ಎತ್ಕೋಬೇಕು ಶಾಂತಿನಗರಿಂದ. ಅದರಿಂದ ಇಲ್ಲಿ ಆಲೇಜ್ ಮಾಡಿರೋವಂಥದ್ದು ಫ್ರೂಟ್ಸು ಅದೆಲ್ಲ ಪರ್ಚೇಸ್ ಮಾಡಿದ್ದೀವಿ. ಎಲ್ಲನೂ ಬ್ಯಾಗು, ಹಿಂದೆ ಫ್ಲವರ್ಸು, ಡೆಕೋರೇಷನ್ ಎಲ್ಲ ನಾವೇ ಮಾಡೋಣ ಅಂತ ಒಂದು ನೆನಪಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದ್ರಿಂದ. ಹಿಂಗೆ ಆಗ್ತಾಯಿದೆ ದಿನಗಳಿಲ್ಲಿ. ಏನಾದರೂ ಫಂಕ್ಷನ್ ಇದೆ ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತಲ್ಲ. ಫುಲ್ ವೀಡಿಯೋಸ್ನ ತೆಗಿಯೋಕ್ಕಾಗ್ತಾಯಿಲ್ಲ, ಯಾಕಂದರೆ ಫುಲ್ ಬ್ಯುಸಿಯಾಗಿದ್ದೀನಿ. ಟ್ರಾವೆಲ್ಲು ಮತ್ತು ಪರ್ಚೇಸಿಂಗು, ಅದ್ರ ಜೊತೆಗೆ ಒಂದು ಸ್ವಲ್ಪ ಮನೆಯಲ್ಲೂ ಕೆಲಸಗಳು ಎಲ್ಲನೂ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೀನಿ. ಪ್ರಾಪರಾಗಿ ವ್ಲಾಗ್ ಅಂತಲೇ ಮಾಡೋಕ್ಕಾಗ್ತಾಯಿಲ್ಲ. ಟೈಮ್ ಸಿಕ್ಕಿದಾಗ ಮಾಡೋಣ ಅಂತ ಇವಾಗ ಒಂದು ಸ್ವಲ್ಪ ರೆಸ್ಟ್ ಟೈಮ್ ಸಿಕ್ಕಿದೆ. ನಾನು ಎಲ್ಲೂ ಬರೋದಿಲ್ಲ, ನೀವೇ ಹೋಗಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕುತ್ಕೊಂಡು ಸರಿ ಅಟ್ಲೀಸ್ಟ್ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾಳೆಗೆ ಸ್ವಲ್ಪ ಎಲ್ಲನೂ ರೆಡಿ ಮಾಡೋಣ ಅಂತ, ಅದೆಲ್ಲ ಹೆಂಗೆ ಡೆಕೋರೇಟ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಅಟ್ಲೀಸ್ಟ್ ಪ್ರೋಸೆಸ್ ತೋರಿಸಿಲ್ಲ ಅಂದ್ರೂ ಹೆಂಗೆ ಮಾಡಿದ್ದೆ ಅನ್ನೋದನ್ನಾದರೂ ಇನ್ಕ್ಲೂಡ್ ಮಾಡ್ತೀನಿ ನಾನು ಈ ವ್ಲಾಗಲ್ಲಿ. ಮತ್ತು ತುಂಬ ದಿನಗಳಾಗ್ತಾಯಿದೆ, ನನಗೂ ಟೆನ್ಷನ್ ಆಗ್ತಾಯಿದೆ, ವ್ಲಾಗ್ ಅಪ್ಲೋಡ್ ಮಾಡಿಲ್ಲ. ಅಟ್ಲೀಸ್ಟ್ ವೀಕ್ಲಿ 1 or 2 ವ್ಲಾಗ್ಸ್ ಆದರೂ ಅಪ್ಲೋಡ್ ಮಾಡ್ತಿದ್ದೆ. ಈ ಸರಿ ಅದೂ ಆಗ್ತಾಯಿಲ್ಲ ಅಂಥೇಳಿ ಫುಲ್ಲು ಇವತ್ತು ಚಿಕ್ಕಪೇಟೆಲ್ಲಂತೂ ಸಖತ್ತು ರಶ್. ಸ್ಯಾಟರ್ಡೆ ಸಂಡೇಸ್ ಮಾತ್ರ ಚಿಕ್ಕಪೇಟೆಗೆ ಪರ್ಚೇಸ್ಗೆ ಅಂತ ಯಾರು ಬರಬಾರ್ದು, ಬರೋಕ್ಕೆ ಹೋಗಬೇಡಿ. ಕಾಲಿಡೋದಕ್ಕೆ ಜಾಗ ಇಲ್ಲ. ತುಂಬಾ ಅಂದರೆ ತುಂಬಾ ರಶ್ಶು. ಒಂದೊಂದು ಹೆಜ್ಜೆನೇ ಒಳ್ಳೆ ಹೆಜ್ಜೆ ಪ್ರದರ್ಶನ ಹಾಕೋ ಥರ ಆಗ್ತಿತ್ತು. ನಾನು ಈ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಮತ್ತು ಅಲ್ಲಿಂದ ಮಾರ್ಕೆಟಲ್ಲಿ ಮತ್ತು ಎಲ್ಲನೂ ಒಂದೊಂದು ಪರ್ಚೇಸ್ ಮಾಡಿಕೊಂಡು ನಿಮ್ಗೆ ಕ್ಯಾನ್ ತೋರಿಸ್ಬೇಕು. ಅದನ್ನೆಲ್ಲ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ, ಎಷ್ಟು ತೊಗೊಂಡಿದ್ದೀನಿ ಅದನ್ನೆಲ್ಲ ನೆಕ್ಸ್ಟ್ ಫಂಕ್ಷನ್ ಆದಮೇಲೆ ನಾನು ಒಂದು ದಿವಸ ಡೀಟೇಲ್ಡಾಗಿ ಕೂತ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ನಾನು ನಿಮಗೆ ತೋರಿಸ್ತೀನಿ ನನ್ನ ಡ್ರೆಸ್ಸಸ್ಸು ಮತ್ತು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತೇಳ್ಬಿಟ್ಟು. ಒಂದಷ್ಟು ಖಾಲಿ ಆಗಿರುತ್ತೆ ಬಟ್ ಇವತ್ತು ನಾಳೆ ಅಂತೂ ನನಗೆ ಟೈಮೇ ಇಲ್ಲ. ಈವನ್ ವೀಡಿಯೋ ಮಾಡೋದಕ್ಕೂ ತುಂಬ ವರ್ಷಗಳಾದಮೇಲೆ, ಅಂದರೆ ಒಂದು 18 years ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಅಂತ ಮಾಡ್ತಿರೋದು. ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಫಂಕ್ಷನ್ ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು. ಅಂದರೆ ನಮ್ಮ ಮನೆಯಲ್ಲಿ ಸುಶಾಂತ್ ಹುಟ್ಟಿದಾಗ ಅಮ್ಮ ಮನೇಲಿ ಮಾಡಿದ್ವಿ. ಮತ್ತು ಅಷ್ಟೇ, ಎಲ್ಲರದು ಒಂಥರನೇ ಇರುತ್ತಲ್ವ ಮನೆಯಲ್ಲಿ, ಒಂದು ಸ್ವಲ್ಪ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಸೊ ಎಷ್ಟೋ ವರ್ಷಗಳಾದ್ಮೇಲೆ ಮಾಡಿರೋ ಅಂಥದ್ದು. ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗೋಣ, ಬಾಯ್ ಬಾಯ್. ಎಲ್ಲ ತೊಗೊಂಬರೋ ಅಷ್ಟೊತ್ತಿಗೆ ಒಂದು 10-11 ಗಂಟೆ ಆಗೋಯಿತು. ಮತ್ತು ಇದಿಷ್ಟು ಸೇವಂತಿ ತೊಗೊಂಬಂದಿದ್ದು. ಬಟ್ ಸೇವಂತಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಬಟ್ ಡೆಕೋರೇಷನ್ಗೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಾವು ಅಂದ್ಕೊಂಡಿಲ್ಲ. ಬಟ್ ಓಕೆ ಥರ ಇತ್ತು. ಸೊ ಎಲ್ಲರೂ ಸೇರಿ ಹಂಗೂ ಹಿಂಗೂ ಡೆಕೋರೇಟ್ ಮಾಡಿದ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತೀನಿ. ಇನ್ನೊಂದಷ್ಟು ಕಂಟಿನ್ಯೂಸ್ ವ್ಲಾಗ್ ಇದೆ, ನಾವು ಹೆಂಗೆಲ್ಲ ಫಂಕ್ಷನ್ ಮಾಡಿದ್ವಿ ಅಂತ. ಮತ್ತು ಇನ್ನೊಂದಷ್ಟು ಕಂಟಿನ್ಯೂಸ್ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಎಡಿಟ್ ಮಾಡಿ. ಎಂಜಾಯ್ ಮಾಡಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.
ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Mama, side. ನನ್ನ ಫೋಟೋನೇ ತೆಗಿತಾ ಇದ್ದೀನಿ. ಡೈರೆಕ್ಟ್ ಲೈಕ್ ದಟ್ ಸುಶಾಂತ್ ಗೀತಮ್ಮ. ಸ್ವಲ್ಪ ಕಡಿಮೆ ಮಾಡಿದ್ದೆ. ಡ್ರಾಯರ್ ತೆಗಿ, ಡ್ರಾಯರ್ ನೋಡಿ. ಆಗಿದೆ ಅಂತ. ఈ గణేష్ అక్కడ తెచ్చిస్తాను కదా, చెప్పు ఇది తెచ్చిస్తాను కదా. చూడే ಗಣೇಶ ಅನ್ನ ಗೊತ್ತಾ ಇದ್ದಾರೆ. ಬ್ಯಾಟ್ 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 ಬ್ಯಾಟ್. ಇನ್ನೊಂದು ಇದು ಕೊಡು. ಹೂವ. ₹10 ಕೆಜಿ 10 rupees. ಯಾರಿಗಾರ ತಾಗಲ್ಲ. ಬಾಕನ್ ವಿಸಾನ್ ಕಾರ್ತಿಕ್ ಸುಡಿ.